ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ರಾಶಿಗಳಲ್ಲಿ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವ್ರಿಗಂತೂ 2025 ತುಂಬ ಜನಕ್ಕೆ ಒಳ್ಳೆಯ ಅಭಿವೃದ್ಧಿಗಳನ್ನು, ಒಳ್ಳೆಯ ಅನುಗ್ರಹವನ್ನು ಪಡೆದುಕೊಂಡ್ರೆ ಸಾಲ ಎಂಬ ದೊಡ್ಡ ಒಂದು ದೆವ್ವ ಅಂತೇಳಿದ್ರು ಕೂಡ ತಪ್ಪಲಾರದು ಕಾಡಿಸ್ತಾ ಇರತಕ್ಕಂಥದ್ದು. ಎಷ್ಟೋ ಜನಕ್ಕೆ ಈ ಸಾಲ ಬಾಧೆಯಿಂದ ನಿವಾರಣೆ ಆದರೆ ಸಾಕು ಅಂತ ಮೀನರಾಶಿಯವರು ತುಂಬ ಜನ ನಂಬ್ಕೊಂಡ್ಬಿಟ್ಟಿರ್ತೀರ. ವರ್ಷದ ಅಂತ್ಯ ಭಾಗದಲ್ಲಿ ಕೆಲವರಿಗೆ ಸಿಹಿ ಸಿಕ್ಕಿರತಕ್ಕಂಥದ್ದು, ಇನ್ನು ಕೆಲವರಿಗೂ ನಂಬಿಕೆ ದ್ರೋಹದಂತ ಕೈ ಸಿಕ್ಕಿರತಕ್ಕಂಥದ್ದು. ಇನ್ನು 2026 ಯಾವ ರೀತಿ ಇರುತ್ತೆ, ಈ ವರ್ಷನಾದರೂ ಕೂಡ ಹಣಕಾಸಿನ ಮುಂಗಟ್ಟುಗಳು ಮೀನರಾಶಿಯವರು ದೂರವಾಗತ್ತಾ ಅಂತ ನಾನಾ ರೀತಿಯ ಆಲೋಚನೆ, ಗೊಂದಲಗಳು. 2026 ಯಾವ ರೀತಿ ನಾನು ಪ್ಲ್ಯಾನನ್ನು ಮಾಡ್ಕೊಳ್ಬೇಕು ಫಿನಾನ್ಷಿಯಲಿ ಅಂತೇಳಿ ತುಂಬ ಜನಕ್ಕೆ ಒಂದು ಕುತೂಹಲ ಇದೆ. ಖಂಡಿತ 2026 ಮೀನರಾಶಿಯವರಿಗೆ ಉತ್ತಮ ಆದಾಯವಿರತಕ್ಕಂಥ ವರ್ಷ. ಆಯವ್ಯಯ ಅಂದರೆ ಏನು, ನಮಗೆ ಯುಗಾದಿ ನಂತರ ಒಂದು ಪಂಚಾಂಗ ಶ್ರವಣ ಮಾಡ್ಬೇಕಾದ್ರೆ ಹೇಳ್ತೀವಲ್ಲ, ಕಂದಾಯದ ವಿಚಾರಗಳು ಅಂತ, 14 ಈ ಸಲ ಲಾಭವಾದರೆ 11 ಖರ್ಚಿದೆ. ಖಂಡಿತ ಈ ವರ್ಷ ಲಾಭದಾಯಕ ವರ್ಷ ಮೀನರಾಶಿಯವರಿಗೆ. ಆದರೆ ಪ್ರೆಸೆಂಟ್ ಗುರು 4ನೇ ಸ್ಥಾನದಲ್ಲಿರತಕ್ಕಂಥದ್ದು ಮೀನರಾಶಿಯವರಿಗೆ. ನಾನಾ ರೀತಿಯ ತೊಂದರೆಗಳನ್ನು ಅನುಭವಿಸ್ತೀರಾ. ಇಲ್ಲಿವರೆಗೂ ಜೂನ್ 2ನೇ ತಾರೀಕುವರೆಗೂ, ಅಂದರೆ ಜನವರಿಯಿಂದ ಜೂನ್ 2ನೇ ತಾರೀಕುವರೆಗೂ ಕೂಡ ನಾನಾ ರೀತಿಯ ಒಂದಷ್ಟು ಜನ ವಿರೋಧಗಳು, ಪ್ರಮುಖ ಬಂಧುಗಳಿಂದ, ಕುಟುಂಬಸ್ಥರಿಂದ ಸಮಸ್ಯೆಗಳಾಗತ್ತೆ. ಮಾನಸಿಕ ಸಮಸ್ಯೆಗಳು, ಜಂಜಾಟಗಳು, ಮನಸ್ತಾಪಗಳು ನಿಮ್ಮನ್ನು ಬಾಧಿಸುತ್ತೆ. ಎಷ್ಟೋ ಜನ ಅವ್ರ ಸವಾಸವೇ ಬೇಡಪ್ಪ, ಲಕ್ಷಾಂತರ ಅಲ್ಲ ಕೋಟ್ಯಾಂತರ ರೂಪಾಯಿ ಕಳೆದೋದ್ರೂ ಪರವಾಗಿಲ್ಲ, ನೆಮ್ಮದಿ ಬೇಕು ಅಂತ ಆಲ್ರೆಡಿ ಮೀನರಾಶಿಯವರು ತುಂಬ ನಿಮ್ಮ ಆತ್ಮೀಯರು ಅಂತ ಅನ್ನಿಸ್ಕೊಂಡಿರ್ತಕ್ಕಂಥ ಒಂದಷ್ಟು ಬಾಂಧವರ ಸಂಪರ್ಕವನ್ನು ಕಡಿತಗೊಳಿಸ್ಕೊಂಡಿದ್ದೀರಿ. ಏನಕ್ಕೆ ಆತ್ಮೀಯರು ಅಂತ ಹೇಳಿದ್ರೆ ನಿಮಗೆ ಗೊತ್ತಿರುತ್ತೆ, ಎಲ್ಲ ಬಂಧುಗಳು ಆತ್ಮೀಯರಲ್ಲ, ಎಲ್ಲ ಆತ್ಮೀಯರು ಬಂಧುಗಳಲ್ಲ. ಎಷ್ಟೋ ಸಲ ನಿಮಗೆ ಎಲ್ಲ ಕಷ್ಟ ಸುಖಗಳಿಗೆ ನಿಮಗೆ ಬಂಧುಗಳಾಗಲ್ಲ. ಬಂಧು ಅಂದರೆ ಏನು, ನಮಗೆ ಸಹಾಯವನ್ನು ಮಾಡತಕ್ಕಂಥವ್ರು ಅಂತ. ಆದರೆ ಕಲಿಯುಗದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ಬಂಧುಗಳೇ ಸಮಸ್ಯೆಯನ್ನು ಕೊಡುವಂತರಾಗಿರ್ತಾರೆ. ನಿಮ್ಮ ಆತ್ಮೀಯರು ಸ್ನೇಹಿತರ ಒಂದು ವಿಚಾರಗಳನ್ನ ತೆಗೆದುಕೊಂಡು ಸ್ನೇಹಿತರ ಮುಖಾಂತರ ನಿಮಗೆ ಪರಿಹಾರವನ್ನು ಕೊಡುವಂತರಾಗ್ತಾರೆ. ಖಂಡಿತ 2026 ನಿಮ್ಮ ಬಂಧುಗಳೊಂದಿಗೆ ಇರತಕ್ಕಂತಹ ಒಂದಷ್ಟು ಬಂಧನ ಬಿಡುಗಡೆ ಆಗುತ್ತೆ. ಖಂಡಿತವಾಗಿಯೂ ಈ ಬಂಧನವನ್ನು ಕಳಿಸ್ಕೊಳ್ಳಿ. ಯಾರಿಗೆ ಒಂದಷ್ಟು ದಾಯಾದಿಗಳ ಕಲಹ ಇದೆ, ಕುಟುಂಬಸ್ಥರು ಏನು ನಿಮಗೆ ದೂರದ ಕುಟುಂಬದವರೆಲ್ಲ ನಿಮ್ಮ ಮೇಲೆ ಕಣ್ಣಾಗ್ತಾ ಇದ್ದಾರೆ ಅಂತ ನಿಮಗೆ ಭಾವನೆ ಇದೆ, ನಾನಾ ರೀತಿಯ ತೊಂದರೆಗಳನ್ನು ಕೊಡ್ತಾ ಇದ್ದಾರೆ, ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯ ವ್ಯಾಪಾರ ಕ್ಷೇತ್ರದಲ್ಲಿ ಸುಮ್ಮನೆ ಏನೋ ಒಂದು ಕಿರಿಕಿರಿ ಮಾಡ್ತಾ ಇದ್ದಾರೆ ಅಂತಂದರೆ ಅವರಿಂದ ಸ್ವಲ್ಪ ದೂರ ಆಗ್ಬೋದು. ಖಂಡಿತ ಅದು ಲಾಭ ಕೊಡತಕ್ಕಂಥದ್ದು. ಹೇಳ್ಬೋದು, ಸ್ವಂತ ಮನೆ ಇರುತ್ತೆ, ಆಸ್ತಿ ಪಾಸ್ತಿ ಇದೆ, ಏನೋ ಸಣ್ಣ ಮಾತು ಬಂದು ಹೋಗುತ್ತೆ, ಅದಕ್ಕೆಲ್ಲ ದೂರವಾಗತಕ್ಕಂಥದ್ದ ಅಂತ. ಇದು ಕಲಿಯುಗ. ನಾವು ಹೇಳ್ತೀವಿ, ಕಲ್ಲೇಟ್ ಬಿದ್ದರೂ ಕೂಡ ಮನುಷ್ಯರ ಕಣ್ಣೇಟ್ ಬೀಳಬಾರ್ದು ಅಂತ. ಕಲಿಯುಗದಲ್ಲಿ ಕಲ್ಲಿಗಿಂತ ಮನುಷ್ಯನ ಕಣ್ಣಿನ ದೃಷ್ಟಿ ಏಟುಗಳೇ ಜಾಸ್ತಿ ಪರಿಣಾಮ ಬೀಳತಕ್ಕಂಥದ್ದು. ಹಾಗಾಗಿ ದಾಯಾದಿಗಳು, ಸಂಬಂಧಿಕರ ಕಲಹಗಳು, ಮನಸ್ತಾಪಗಳು, ಅವರಿಂದ ನಾನಾ ರೀತಿಯ ತೊಂದರೆಗಳಿದ್ರೆ ದೂರವಾಗಿ ಜೀವನವನ್ನು ಮಾಡಿ. ಈ ವರ್ಷ ಅಧಿಕವಾದ ಖರ್ಚಾಗತಕ್ಕಂಥ ವರ್ಷ. ಎಷ್ಟು ಸಂಪಾದನೆಯನ್ನು ಮಾಡಿರ್ತೀರೋ ಅದರ 50% ಪ್ರಕಾಶಃ ಖರ್ಚನ್ನು ಮಾಡ್ತೀರ. ಇನ್ನು 10% ಅಷ್ಟೇ ಸೇವಿಂಗ್ಸ್ ಇರತಕ್ಕಂಥದ್ದು. ಅನ್ನೆಸೆಸರಿ ಖರ್ಚುಗಳು ಜಾಸ್ತಿ ಆಗುತ್ತೆ, ದುಂದು ವೆಚ್ಚ. ಆ ವಸ್ತು ನಿಮಗೆ ಬೇಕೋ ಬೇಡವೋ ಮನೆಗೆಲ್ಲ ವಸ್ತುಗಳನ್ನು ತುಂಬ್ತಾ ಹೋಗ್ತೀರ. ಜೀವನ ಶೈಲಿಗೆ ಆ ವಸ್ತು ಅಷ್ಟು ಉಪಯುಕ್ತವಿಲ್ಲ ಆದರೂ ಕೂಡ ಐಷಾರಾಮಿ ವಸ್ತು ನಮ್ಮದೊಂದಿಗೆ ಇರಬೇಕು, ಏನೋ ಒಂಥರ ಖುಷಿ ಆಗತ್ತೆ ಅಂಥೇಳಿ ಅನ್ನೆಸೆಸರಿ ಎಲ್ಲ ವಸ್ತುಗಳಿಗೆ ಹಣಕಾಸನ್ನು ಪೋಲ್ ಮಾಡ್ತಾ ಹೋಗ್ತಿರ್ತೀವಿ. ಕೆಲಸದ ಸ್ಥಳದಲ್ಲಿ ಕಿರಿಕಿರಿ ಆಗತಕ್ಕಂಥದ್ದು, ಸಹೋದ್ಯೋಗಿಗಳೇ ನಿಮ್ಮ ವಿರುದ್ಧ ಮಾತನಾಡತಕ್ಕಂಥ ಸನ್ನಿವೇಶಗಳು ಸೃಷ್ಟಿಯಾಗ್ಬಿಡುತ್ತೆ. ಏನೇ ಕೆಲಸ ಕಾರ್ಯ ಮಾಡಿದ್ರೂ ಕೂಡ ಅಡ್ಡಿ ಆತಂಕಗಳು, ವಿರೋಧಗಳು, ಯಾರೊಂದಿಗಾದರೂ ಮನಸ್ತಾಪ ಆಗದೆ ಆ ಕೆಲಸವೇ ಮುಕ್ತಾಯ ಆಗೋದಿಲ್ಲ ಎಂಬ ಮನಸ್ಥಿತಿ ನಿಮಗೆ ಬಂದ್ಬಿಡುತ್ತೆ. ಏನೇ ಕೆಲಸ ಮಾಡಿದ್ರೂ ಕೂಡ ವಿಳಂಬ, ಇವತ್ತಾಗ ಕೆಲಸ ಇನ್ನೊಂದು ವಾರ, ಈ ಥರ ಪೋಸ್ಟ್ಪೋನ್ ಆಗ್ತಾ ಇರತಕ್ಕಂಥದ್ದು. ಯಾವುದ್ರಲ್ಲಿ ಅಭಿವೃದ್ಧಿನೇ ಆಗ್ತಾ ಇಲ್ವಲ್ಲ, ಎಷ್ಟೇ ಕಷ್ಟಪಟ್ಟರೂ ಕೂಡ ಸಾಲವನ್ನು ತೀರಿಸ್ಕೊಳಕ್ಕಾಗ್ತಾ ಇಲ್ವಲ್ಲ ಎಂಬ ಮನಸ್ಥಿತಿ, ಬೇಜಾರು, ಹತಾಶೆಯ ಒಂದಷ್ಟು ಪರಿಣಾಮಗಳು ನಿಮ್ಮನ್ನು ವರ್ಷದ ಮೊದಲನೇ ಬಾಧಿಸತಕ್ಕಂಥದ್ದು. ಇನ್ನು ಗುರು ಜೂನ್ 2ನೇ ತಾರೀಕಿನಿಂದ ನಿಮಗೆ ಕಟಕ ರಾಶಿಗೆ ಸಂಚಾರ ಮಾಡತಕ್ಕಂಥದ್ದು. ಖಂಡಿತ ಆ ಸಮಯದಲ್ಲಿ ಮೀನರಾಶಿಗೆ ಗುರುಬಲ ಬರತಕ್ಕಂಥದ್ದು. ಯಾರು ಇನ್ನೂ ಮದುವೆ ಆಗ್ತಾ ಇಲ್ಲ ಮೀನರಾಶಿಯವರು ಅಂತ ಪರದಾಡ್ತಿದ್ದೀರೋ, ಮದುವೆಗೆ ಎಷ್ಟೇ ಹುಡುಕಿದ್ರು ಕೂಡ ಸೆಟ್ ಆಗ್ತಾ ಇಲ್ಲ ಅಂಥೇಳಿ ಮನಸ್ಸಲ್ಲಿ ತುಂಬ ಬೇಜಾರಿದೆ, ಹತಾಶೆಗಳಿದೆ,
ಕೆಲಸ ಕಾರ್ಯದಲ್ಲಿ ಜಯತ್ವ ಪ್ರಾಪ್ತವಾಗ್ತಾ ಇಲ್ಲ ಅಂತ ಯಾರು ಮನಸ್ಥಿತಿಗಳನ್ನು ಹಾಳು ಮಾಡ್ಕೊಂಡಿರೋ ಅವರಿಗೆ ಶುಭ ಸುದ್ದಿ ಖಂಡಿತ. ಜೂನ್ 2ನೇ ತಾರೀಕಿಂದ ಹಾಗೂ ಅಕ್ಟೋಬರ್ 30ನೇ ತಾರೀಕು ಪ್ರಯತ್ನ ಪಡಿ. ಖಂಡಿತ ಮದುವೆ ಯಾರು ಕೂಡ ಬಂದಿಲ್ಲ ಮದುವೆ ಕೂಡ ಬರತಕ್ಕಂಥದ್ದಾಗತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಲಾಭವಾಗುತ್ತೆ. ಪ್ರಮುಖ ಗುರುವಿನ ಅನುಗ್ರಹದಿಂದ ಧನಾತ್ಮಕವಾಗಿ ಎಲ್ಲವನ್ನು ಪಡ್ಕೊಳ್ತೀರಿ. ಆ ಸಮಯದಲ್ಲೇ ನೀವು ಮಾಡತಕ್ಕಂತಹ ವ್ಯಾಪಾರ ವ್ಯವಹಾರದ ಉದ್ಯೋಗದಲ್ಲಿ ಕೂಡ ಲಾಭವನ್ನು ಕಾಣುವಂತರಾಗ್ತೀರಾ. ಸಾಲವನ್ನು ಪ್ರಮುಖವಾಗಿ ತೀರಿಸ್ಕೊಳ್ಳುವಂತರಾಗ್ತೀರಾ. ವರ್ಷದ ಮಧ್ಯಭಾಗದಲ್ಲಿ ತುಂಬ ಜನರು ಅರ್ಧ ಭಾಗದಷ್ಟು ಜನದವರ ಸಾಲ ತೀರುವಂತರಾಗತ್ತೆ. ಅಂದರೆ ಸಾಲ ತೀರಿಸ್ಕೊಳ್ತೀರಿ. ಯಾವುದೋ ಒಂದು ಉಪಾಯಗಳನ್ನು ಮಾಡಿಕೊಂಡು ಅಥವಾ ಬೇರೆ ದಾರಿಯನ್ನು ಮಾಡಿಕೊಂಡು ಸಾಲದ ಸುಳಿಯಿಂದ ಒಂದು ಅರ್ಧ ಭಾಗ ಹೊರಡೆ ಬರ್ತೀರಾ. ಖಂಡಿತವಾಗಿಯೂ ನಿಮ್ಮ ಆತ್ಮಸ್ಥೈರ್ಯ ಆ ಸಂದರ್ಭದಲ್ಲಿ ವೃದ್ಧಿ ಆಗತಕ್ಕಂಥದ್ದು. ಇನ್ನೂ ಕೂಡ ನಾನು ದುಡಿಬೇಕು, ಇನ್ನೂ ಕೂಡ ಆದಷ್ಟು ಬೇಗ ಸಾಲದ ಸುಳಿಯಿಂದ ಹೊರಡೆ ಬರಬೇಕು ಅಂತ ನಾನಾ ರೀತಿ ಇನ್ನೂ ಯಥೇಚ್ಛವಾಗಿ ಪ್ರಯತ್ನವನ್ನು ಪಡ್ತೀರಾ. ಖಂಡಿತ ಅದನ್ನು ಪಡಿ. ಅದು ನಿಮಗೆ ಇನ್ನೂ ಯಥೇಚ್ಛವಾಗಿ ಲಾಭ ತಂದು ಕೊಡುವಂತಾಗತ್ತೆ. ಹಾಗೆಯೇ ಈ ಸಮಯದಲ್ಲಿ ದೈವ ಅನುಗ್ರಹದಿಂದ ನೀವು ಅಂದ್ಕೊಂಡಿರತಕ್ಕಂಥ ನಿಮ್ಮ ಮನಸ್ಸಿನ ಎಲ್ಲ ಇಷ್ಟೈಶ್ವರ್ಯಗಳು ಈಡೇರತಕ್ಕಂಥದ್ದು. ಪ್ರಮುಖವಾಗಿ ನಿಮ್ಮ ಕೀರ್ತಿ ವೃದ್ಧಿ ಆಗತ್ತೆ. ನಾನಾ ರೀತಿಯ ತೊಂದರೆಗಳು ತಾಪತ್ರಗಳು ದೂರವಾಗತಕ್ಕಂಥದ್ದು ಭಗವಂತ ಅನುಗ್ರಹದಿಂದ ಮನಸ್ಸಿನ ಇಷ್ಟೈಶ್ವರ್ಯ ಈಡೇರತಕ್ಕಂಥದ್ದು. ಹಾಗೆಯೇ ಅಕ್ಟೋಬರ್ 30ನೇ ತಾರೀಕು ಗುರು ಕಟಕದಿಂದ ಸಿಂಹರಾಶಿ ಸಂಚಾರ ಮಾಡ್ತಾನೆ. ಸಿಂಹರಾಶಿಗೆ ಹೋದಾಗ ನಾನಾ ರೀತಿಯ ತೊಂದರೆಗಳನ್ನು ಕೊಟ್ಟರೂ ಕೂಡ ಮಧ್ಯದ ಫಲವನ್ನು ಅಪೇಕ್ಷೆ ಮಾಡ್ಬೋದು. ಈ ಕಡೆ ಲಾಭವೂ ಇಲ್ಲ ನಷ್ಟವೂ ಇಲ್ಲ. ಬರತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸ್ಕೊಂಡು ಜೀವನ ಸಾಕತಕ್ಕಂಥದ್ದು ಆಗತ್ತೆ. ಇನ್ನು ಶನೇಶ್ವರ ಮೀನರಾಶಿಯಲ್ಲಿ ಸ್ಥಿತನಾಗಿರತಕ್ಕಂಥದ್ದು. 7.5 ಮಧ್ಯಭಾಗಕ್ಕೆ ಬರ್ತೀರಾ ಮೀನರಾಶಿಯವರು. ನಾನಾ ರೀತಿಯ ವಿರೋಧಗಳು ಮನಸ್ತಾಪಗಳು ಪ್ರಮುಖ ಹಿತಶತ್ರುವಿನ ಕಾಟ ನಿಮಗೆ ಈ ವರ್ಷ ಬಾಧಿಸತಕ್ಕಂಥದ್ದು. 7.5 ಅಂದರೆ ತುಂಬ ಜನ ಕೆಟ್ಟ ಭಾವನೆ ಇದೆ. ಇದೊಂದು ನಮಗೆ ಒಂಥರ ಪರೀಕ್ಷಾ ವರ್ಷ ಹೌದು. ಆದರೆ ನಿಮಗೆ ಭಗವಂತ ಕಷ್ಟ ಕೊಡತಕ್ಕಂಥ ವರ್ಷಗಳನ್ನು ಅವನು ಪರೀಕ್ಷೆ ಮಾಡ್ತಾನೆ. ನಿಮ್ಮ ಕರ್ಮವನ್ನು ಕೊಡತಕ್ಕಂತಹ ಸಂದರ್ಭ. ಇಸ್ ಎ ಲುಕ್ ಲೈಕ್ ಎ ಮಿರರ್. ನೀವೇನೋ ಈ ಜನ್ಮದಲ್ಲಿ ಕರ್ಮವನ್ನು ಮಾಡಿದ್ರಿ, ಆ ಕರ್ಮದ ಫಲವನ್ನು ನೀವು ಈ ಸಂದರ್ಭದಲ್ಲಿ ಅಪೇಕ್ಷೆ ಮಾಡ್ಬೋದು. ಹಾಗೆಯೇ ಈ ಸಂದರ್ಭದಲ್ಲೇ ಭಗವಂತ ನಿಮಗೆ ತಿಳಿಸಿಕೊಡತಕ್ಕಂಥದ್ದು ನಿಮ್ಮವರು ಯಾರು, ನಿಮ್ಮ ಕಷ್ಟಕ್ಕೆ ಸಹಾಯ ಮಾಡತಕ್ಕಂಥವ್ರು ಯಾರು, ಕಷ್ಟಕ್ಕೆ ಸಹಾಯ ಮಾಡ್ತಾ ಇದ್ದೀನಿ ಅಂತೇಳಿ ನಾಟಕ ಮಾಡತಕ್ಕಂಥವ್ರು ಯಾರು, ಕಷ್ಟಕ್ಕೆ ನಿಮ್ಮ ಆತ್ಮೀಯರು ಯಾರು ನಿಮ್ಮನ್ನು ದೂಡ್ತಾರೆ ಅಂತೇಳಿ ಎಲ್ಲವೂ ಕೂಡ ಈ 7.5 ಸಂದರ್ಭದಲ್ಲಿ ತಿಳಿಸ್ಕೊಡ್ತಾನೆ. ಯಾರು ಈ ಪರೀಕ್ಷೆ ಸಮಯದಲ್ಲಿ ಸಂಪೂರ್ಣವಾಗಿ ಜೀವನವನ್ನು ಯಾವ ರೀತಿ ನಡೆಸಬೇಕು, ಯಾರನ್ನ ಸವಾಸವನ್ನು ಮಾಡಬೇಕು, ಯಾರ ಬಳಿ ಎಷ್ಟು ಮಾತನಾಡಬೇಕು, ಯಾರು ಆತ್ಮೀಯರು ಯಾರು ವಿರೋಧಿಗಳು ಎಲ್ಲವನ್ನೂ ಕೂಡ ಭಗವಂತ ತಿಳಿಸ್ಕೊಟ್ಬಿಡ್ತಾನೆ. ಅದನ್ನು ಕಲಿಬೇಕು. ಕಲಿತು ಸಂಪೂರ್ಣ ಜೀವನಕ್ಕೆ ಯಾರು ಅಳವಡಿಸ್ಕೊಳ್ತಾರೋ ಅವರು ಖಂಡಿತ ಜೀವನದಲ್ಲಿ ಸಾಧನೆಯನ್ನು ಮಾಡ್ತಾರೆ. ಶನೀಶ್ವರ ತುಂಬ ಪರೀಕ್ಷೆಗಳನ್ನು ಈ ವರ್ಷ ಕೊಡುವಂತನಾಗ್ತಾನೆ. ಜನರ ವಿರೋಧ ಯಥೇಚ್ಛವಾಗಿ ಆಗುತ್ತೆ. ನಿಮ್ಮ ಕೀರ್ತಿ ಎಷ್ಟು ಬೆಳೀತಾ ಹೋಗ್ತಾ ಇರುತ್ತೋ ಒಂದಷ್ಟು ಜನ ಹಾಗೆ ವಿರೋಧಿಸ್ತಾ ಇರ್ತಾರೆ. ಹಿತಶತ್ರುವಿನ ಕಾಟವು ಕೂಡ ಇದೇ ಸಂದರ್ಭದಲ್ಲಿ ಹುಟ್ಟಿಕೊಳ್ಳತಕ್ಕಂಥದ್ದು. ಹಿತಶತ್ರುಗಳು ನಿಮ್ಮ ವಿರುದ್ಧ ಅಪಪ್ರಚಾರವನ್ನು ಮಾಡ್ತಾರೆ. ಕೀರ್ತಿ ತುಂಬ ಮೇಲೋಗ್ತಾ ಇದ್ರು ಕೂಡ ಸಣ್ಣ ಮಟ್ಟಿಗಾದರೂ ಕೂಡ ಅಲ್ಲೋ ಇಲ್ಲೋ ಒಬ್ಬರು ನಿಮ್ಮ ಹಿತಶತ್ರುಗಳು ನಿಮ್ಮ ವಿರುದ್ಧ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಜನರ ನಡುವೆ ಕನ್ಫ್ಯೂಸ್ ಮಾಡ್ತಾರೆ. ಈ ವ್ಯಕ್ತಿ ಆಗಲ್ಲಪ್ಪ ಹೀಗೆ ಅಂಥೇಳಿ ನಿಮಗೆ ಅನಿಸ್ಬಿಡುತ್ತೆ. ನಮ್ಮ ಆತ್ಮೀಯರು ನಮ್ಮೊಂದಿಗಿದ್ದ ಸ್ನೇಹಿತರೆ ನಮಗೆ ಈ ರೀತಿ ಮಾತನಾಡತಕ್ಕಂಥದ್ದ ಅಂತ. ಖಂಡಿತ ಮಸಲು ಏನಾಗ್ಬಿಡುತ್ತೆ, ಆಗತಕ್ಕಂಥದ್ದೆಲ್ಲವೂ ಕೂಡ ಒಳ್ಳೆಯದೇ ಅಂತೇಳಿ ಮನೋಭಾವ ಸ್ಥಿತಿಗೆ ಬನ್ನಿ. ಯಾರು ನಿಮ್ಮ ವಿರುದ್ಧ ಮಾತಾಡ್ತಾರೋ ಅದು ನಿಮಗೊಂಥರ ಎಚ್ಚರಿಕೆ ಗಂಟೆ. ನೀವು ತಪ್ಪನ್ನು ಮಾಡಿದರೆ ಅವ್ರು ಆಡತಕ್ಕಂಥ ಮಾತುಗಳು ಸರಿ ಇದ್ದರೆ ತಿದ್ಕೊಳ್ಳಿ. ನೀವು ತಪ್ಪೇ ಮಾಡಿಲ್ಲ ಅಂದರೆ ನಿಮ್ಮ ಪರವ ಯಾರಿದ್ದಾರೆ, ಅವ್ರ ವಿರೋಧಿಗಳು ಎಷ್ಟೇ ಅಪಪ್ರಚಾರ ಮಾಡಿದ್ರು ಕೂಡ ಜನ ಎಷ್ಟು ನಂಬ್ತಾರೆ, ಎಷ್ಟು ನಂಬಿಕೆ ನೀವು ಗಳಿಸ್ಕೊಂಡಿದ್ದೀರಾ ಅಂಥೇಳಿ ಈಸಿಯಾಗಿ ನೀವು ಕೂಡ ತಿಳ್ಕೊಳ್ಬೋದು. ಹಾಗೆಯೇ ಶನೇಶ್ವರನ ಒಂದಷ್ಟು ಪರೀಕ್ಷೆಯಿಂದ ಕೆಲಸ ಕಾರ್ಯಗಳಲ್ಲಿ ಪ್ರಮುಖ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ವಿಳಂಬವಾಗತಕ್ಕಂಥದ್ದು, ವೃತ್ತಿಪರವಾಗಿ ತಿರುಗಾಟ ಜಾಸ್ತಿ ಆಗ್ತಾ ಹೋಗುತ್ತೆ, ನೆಮ್ಮದಿಯನ್ನು ಕಳ್ಕೊಳ್ತೀರಾ, ನೀಚ ಜನರ ಸವಾಸವಾಗತಕ್ಕಂಥದ್ದು, ಎಲ್ಲ ರೀತಿ ಅಡೆತಡೆಗಳು ಬಾಧೆಗಳು ನಿಮ್ಮನ್ನು ಬಾಧಿಸತಕ್ಕಂಥದ್ದಾಗತ್ತೆ. ಇನ್ನು ರಾಹು ಮತ್ತು ಕೇತು ಶುಭವನ್ನು ಈ ವರ್ಷ ತಂದು ಕೊಡುತ್ತಾ ಅಂದರೆ ಖಂಡಿತವಾಗಿಯೂ ರಾಹು ಮತ್ತು ಕೇತು ಒಂದಷ್ಟು ಅನಿಷ್ಟ ಫಲವನ್ನು ಕೊಡತಕ್ಕಂಥದ್ದು. ಹಿತಶತ್ರುವಿನ ಕಾಟ ಸ್ವಲ್ಪ ಜಾಸ್ತಿಯೇ ಬಾಧಿಸತಕ್ಕಂಥದ್ದು, ಅವರ ಕೈಯೇ ಮೇಲಾಗತಕ್ಕಂಥದ್ದು. ಒಡನಾಟವನ್ನು ಇಟ್ಕೊಂಡಿದ್ದವರು ನಿಮ್ಮೆಲ್ಲ ಸೀಕ್ರೆಟ್ಸ್ಗಳನ್ನ ತಿಳಿದುಕೊಂಡು ನಿಮ್ಮನ್ನೇ ಆಟಾಡಿಸತಕ್ಕಂಥದ್ದಾಗ್ಬಿಡುತ್ತೆ. ವಿದ್ಯಾರ್ಥಿಗಳಿಗೆ ವಿದ್ಯಾಕ್ಷೇತ್ರದ ನಿರಾಸಕ್ತಿ ಜಾಸ್ತಿ ಆಗ್ತಾ ಹೋಗತಕ್ಕಂಥದ್ದು, ಎಷ್ಟೇ ಕಷ್ಟಪಟ್ಟರೂ ಫಲ ಸಿಗತಕ್ಕಂಥದ್ದು ಪುಷ್ಪನ ಆಗತಕ್ಕಂಥ ಸನ್ನಿವೇಶಗಳು ಜಾಸ್ತಿ ಇರುತ್ತೆ. ಅಪಘಾತಗಳು ಹಾಗೂ ಅಪವಾದಗಳು ಈ ವರ್ಷ ನಿಮ್ಮನ್ನ ಬಾಧಿಸತಕ್ಕಂಥ ಸನ್ನಿವೇಶಗಳು ಸೃಷ್ಟಿಯಾಗ್ಬಿಡುತ್ತೆ. ಹಾಗಾಗಿಯೇ ಮೀನರಾಶಿಯವರು
ಆದಾಯ ಜಾಸ್ತಿ ಇದ್ರೂ ಕೂಡ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ತಕ್ಕಂಥದ್ದು, ದುಂದು ವೆಚ್ಚ ಬೇಡ, ಯಾರನ್ನೂ ಕೂಡ ನಂಬಿ ಹಣಕಾಸನ್ನು ಹೂಡಿಕೆ ಮಾಡತಕ್ಕಂಥದ್ದು ಬೇಡ. ಯಾವ್ದಾರ ವ್ಯಕ್ತಿಗೆ 5 ರೂಪಾಯಿನ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು 50 ಬಾರಿ ಯೋಚನೆ ಮಾಡಿ. ಏಕೆಂದರೆ ಈ ವರ್ಷ ನೀವು ಯಾರನ್ನ ನಂಬಿರ್ತೀರೋ ಅವರೇ ನಿಮಗೆ ಮೋಸ ಮಾಡತಕ್ಕಂಥದ್ದು. ಹಾಗೆಯೇ ಈ ವರ್ಷ ಅನುಕೂಲವಾದಷ್ಟು ಕುಲದೇವರ ದರ್ಶನವನ್ನು ಮಾಡಿ ಕುಲದೇವರ ಅನುಗ್ರಹ ಪಡೆದುಕೊಳ್ಳೋಕ್ಕೆ ಅವನ ಆರಾಧನೆಯನ್ನು ಶಕ್ತಿನುಸಾರವಾಗಿ ಬಡವರಿಗೆ ಅನ್ನದಾನವನ್ನು ಮಾಡತಕ್ಕಂಥದ್ದು. ತುಂಬ ಜನ ಹೇಳ್ತಿರ್ತಾರೆ 7:30 ಪ್ರಾರಂಭ ಆಯಿತು ಅಂದರೆ ಶನಿ ಶಾಂತಿನ ಮಾಡಿಸ್ಕೊಂಬಿಡಿ, ಶನೀಶ್ವರ ಸಂತುಷ್ಟನಾಗ್ಬಿಡ್ತಾನೆ ಅಂತ. ಖಂಡಿತ ಹೌದಾ? ಖಂಡಿತ ತಪ್ಪು. ಯಾರು 7:30 ಸಮಯದಲ್ಲಿ ಬಡವರಿಗೆ ಅನ್ನದಾಸವನ್ನು ಮಾಡ್ತಾರೋ, ವಿಷ್ಣು ಸಹಸ್ರನಾಮವನ್ನು ಕೇಳಿಸ್ಕೊಳ್ತಾರೋ, ಹಸಿದವರಿಗೆ ಅಥವಾ ಒಂದಷ್ಟು ರೋಗ ರುಜಿನಗಳಿಂದ ಹುಟ್ಟಿ ಸ್ವಲ್ಪ ರಸ್ತೆಗಳಲ್ಲಿ ಯಾರು ಕಷ್ಟಪಡ್ತಿರ್ತಾರೋ ಅವರಿಗೆ ಕಬ್ಬಿಣದ ವಸ್ತುಗಳನ್ನು, ಕಪ್ಪು ಬ್ಲ್ಯಾಂಕೆಟ್ಸ್ಗಳಾಗಿರ್ಬೋದು ಅಥವಾ ಕಪ್ಪು ಬಣ್ಣದ ಬಟ್ಟೆಗಳನ್ನು ದಾನ ಮಾಡಿ. ಖಂಡಿತವಾಗಿಯೂ ಆ ಸಮಯದಲ್ಲೇ ಶನೇಶ್ವರ ಸಂತುಷ್ಟನಾಗತಕ್ಕಂಥದ್ದು. ಬೀದಿ ನಾಯಿಗಳಿಗೆ ಊಟವನ್ನು ಬಡಿಸತಕ್ಕಂಥದ್ದು. ಯಾಕಂದರೆ ಮಹಾಶನೇಶ್ವರ ವಿಷ್ಣುವಿನ ಪರಮಭಕ್ತ ಅಂತ ಕರೀತಕ್ಕಂಥದ್ದು. ಆಂಜನೇಯನ ಆರಾಧನೆ ಮಾಡಿ ಸದಾಕಾಲ ಆಂಜನೇಯ ಅನುಗ್ರಹವನ್ನು ಪಡೆಯೋದಕ್ಕೋಸ್ಕರ ಹನುಮಾನ್ ಚಾಲೀಸನ್ನು ಕೇಳ್ತಕ್ಕಂಥದ್ದು. ಶನೇಶ್ವರನಿಗೆ ವಿಶೇಷವಾಗಿ ತೈಲಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಅಮಾವಾಸ್ಯೆಯೊಂದು. ತದನಂತರವೇ ಶನಿಶಾಂತಿ ಹೋಮವನ್ನು ಮಾಡಿಸ್ಕೊಳ್ಳಿ. ಯಾರು 7:30 ಸಂದರ್ಭದಲ್ಲಿ ಇಂತಿಷ್ಟು ಪರಿಹಾರವನ್ನು ಮಾಡಿಕೊಳ್ತಾರೋ ಖಂಡಿತ ಅವರ ಮೇಲೆ ಶನೇಶ್ವರನ ಶುಭದೃಷ್ಟಿ ಬಿಡತಕ್ಕಂಥದ್ದು ಹಾಗೂ ಇರತಕ್ಕಂತಹ ಶನೇಶ್ವರನ ಎಲ್ಲ ಗ್ರಾಚಾರವೂ ಕಳೆಯತಕ್ಕಂಥದ್ದು. 2026 ಪ್ರಮುಖ ಕುಲದೇವರ ಸಹಿತವಾಗಿ ಆ ಶನೇಶ್ವರನ ಅನುಗ್ರಹದಿಂದ ಮೀನರಾಶಿಯವರು ಮನಸ್ಸಿನ ಎಲ್ಲ ಇಷ್ಟೈಶ್ವರ್ಯಗಳು ಈಡೇರಿಸಿಕೊಳ್ಳಿ. ಅವರಿಗಿರತಕ್ಕಂತಹ ಹಣಕಾಸಿನ ಸಹಿತವಾಗಿ ಮಾನಸಿಕವಾಗಿ ಮನೆಯಲ್ಲಿರತಕ್ಕಂಥ ಎಲ್ಲ ಸಮಸ್ಯೆಗಳು ದೂರವಾಗತಕ್ಕಂಥದ್ದು. ಭಗವಂತ ದುಡಿಯತಕ್ಕಂಥ ಉತ್ತಮ ಚೈತನ್ಯದೊಂದಿಗೆ ನೆಮ್ಮದಿಯನ್ನು ಕರುಣಿಸಿಕೊಡಲಿ ಅಂತೇಳಿ ಆಶಿಸುತ್ತೇನೆ. ಶುಭಮಸ್ತು.